ನಾನು ಇವತ್ತಿನ ದಿವಸ ಬೋಲ್ಡ್ ಸ್ಟೇಟ್ಮೆಂಟ್ ಅಂತಾನೆ ಕರೀರಿ, ತೆಂಗಿಗೆ ಉಪ್ಪು ಹಾಕೋದು ಬೇಡ. ಸೊ ಯಾವಾಗ ಸೋಡಿಯಂ ಅಂಶ ಜಾಸ್ತಿ ಆಗುತ್ತೆ, ನೀವು ಗೊಬ್ಬರದಲ್ಲಿ ಕೊಟ್ಟಿರ್ತಕ್ಕಂಥ ಪೊಟ್ಯಾಶ್ ಆಗಲಿ, ಮೆಗ್ನೀಷಿಯಂ ಆಗಲಿ, ಕ್ಯಾಲ್ಸಿಯಂ ಆಗಲಿ ಬೆಳೆ ತಗೊಳಕ್ ಆಗಲ್ಲ. ಫಸಲಿಗೆ ಬಂದಿರತಕ್ಕಂಥ ತೆಂಗಿನ ಮರಕ್ಕೆ 2 kg, 4 kg, 5 kg, 10 kg ತನಕ ಉಪ್ಪು ಹಾಕ್ಬಿಟ್ಟಿದ್ದೀನಿ. ರೆಗ್ಯುಲರ್ ಆಗಿ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾ ಬರ್ತೀನಿ. ಹಂಗೆ ಹಾಕ್ತಾ ಬಂದಾಗಿಂದ ನಾನು ನೋಡಿರೋ ಪ್ರಕಾರ ಏನು ಅಂದ್ರೆ, ಕಾಯಿ ಉದ್ರಲ್ಲ, ಇಳುವರಿ ಜಾಸ್ತಿ ಆಗಿದೆ ಅಂತ ಹೇಳೋವಂಥ ರೈತರನ್ನ ಭಾಳ ಜನ ನಾನು ಭೇಟಿಯಾಗಿದ್ದೀನಿ. ಅದು ಇಲ್ಲಿ ಇವತ್ತಿನ ದಿವಸ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಎರಡು ರೀತಿ ಆಗುತ್ತೆ. ಒಂದು ಪದ್ಧತಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರೋದು, ಇನ್ನೊಂದು ಅದಕ್ಕೆ ಪೂರಕ ಆಗಿರ್ತಕ್ಕಂಥದ್ದು ಸೈನ್ಸ್. ಸೊ ಈಗ ನಾವು ಸೈನ್ಸ್ ಏನ್ ಹೇಳುತ್ತೆ ಮತ್ತು ಪದ್ಧತಿ ಏನೋದು ಸರಿನಾ ತಪ್ಪ ಅದನ್ನ ನೋಡ್ಕೊಳ್ಳೋಣ. ಸೊ ಈಗ ನಾವು ಉಪ್ಪು ಅಂತಂದ್ರೆ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಅಂತ ಅನ್ನೋದು ನೀರಲ್ಲಿ ಹಾಕಿದಾಗ ಸೋಡಿಯಂ ಸಪ್ರೇಟ್ ಆಗುತ್ತೆ, ಕ್ಲೋರಿನ್ ಸಪ್ರೇಟ್ ಆಗುತ್ತೆ ಒಂದ್ಸತಿ ಭೂಮಿಗೆ ಒಳಗೆ ಹೋದ ತಕ್ಷಣ. ಈಗ ನಾವು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅನ್ನು ತಗೊಂಡಾಗ ಕ್ಲೋರಿನ್ ಒನ್ ಆಫ್ ದ ನ್ಯಾಚುರಲ್ ಎಲಿಮೆಂಟ್ ಬೇಕಾಗಿದೆ. ಆದ್ರೆ ಇನ್ನೊಂದು ಲೈನ್ ಏನ್ ಹೇಳ್ತೀವಿ ಅದಕ್ಕೆ ಅಂತಂದ್ರೆ, ಇದು ನೈಸರ್ಗಿಕವಾಗಿ ಗಾಳಿ ಮತ್ತೆ ನೀರಿಂದ ಸಿಗತ್ತೆ. ನೀರಿನಲ್ಲಿ ಏನ್ ಇವಾಗ ನೈಸರ್ಗಿಕವಾಗಿ ಕ್ಲೋರಿನ್ ಇರುತ್ತೋ ಅಷ್ಟು ಅಂಶ ಬೆಳವಣಿಗೆಗೆ ಸಾಕಾಗುತ್ತೆ. ಅದು ಸೋಡಿಯಂ ಅನ್ನ ಯಾವತ್ತು ಎಲ್ಲೂನು ರಾಷ್ಟ್ರೀಯ ಆಗ್ಲಿ ಅಂತಾರಾಷ್ಟ್ರೀಯ ಆಗ್ಲಿ ಯಾವುದೇ ಸೈಂಟಿಸ್ಟ್ನು ಕೂಡ ಅತ್ಯವಶ್ಯಕ ನ್ಯೂಟ್ರಿಯೆಂಟ್ಸ್ ಅಂತ ಕನ್ಸಿಡರ್ ಮಾಡಿಲ್ಲ. ಭೂಮಿಯಲ್ಲಿ ಅಥವಾ ನಿಮ್ಮ ಒಂದು ಗೊಬ್ಬರದಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇದ್ರೆ ಅದ್ರದ್ದು ಕಾರ್ಯಕ್ಷಮತೆ ಕಮ್ಮಿ ಆಗತ್ತೆ, ಯಾವ್ದಾದ್ರು ಗೊಬ್ಬರ ಕಾರ್ಯಕ್ಷಮತೆ ಕಮ್ಮಿ ಆಗತ್ತೆ. ಈಗ ಎಕ್ಸಾಂಪಲ್, ಇವತ್ತಿನ ದಿವಸ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಎಲ್ಲರಿಗೂ ಗೊತ್ತು. 19 ಗೊತ್ತು, 13045 ಗೊತ್ತು, ಆಮೇಲೆ 134013 ಗೊತ್ತು. ಸೊ ಇದ್ರಲ್ಲೆಲ್ಲ ಏನ್ ಹೇಳ್ತೀವಿ ಅಂದ್ರೆ, ಈಗ ನಾವು ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಏನ್ ನಾವು ಇವಾಗ ಗೊತ್ತಿದೆ ನಮ್ಗೆ, ಅಂದ್ರೆ ನಮ್ ಇಡೀ ಒಂದು ಭಾರತದಲ್ಲಿ ಒಂದು ಫರ್ಟಿಲೈಸರ್ನ ಮಾರಾಟ ಮಾಡ್ಬೇಕಾದ್ರೆ ಅದ್ರದ್ದು ಗುಣ ಇಷ್ಟಿರ್ಬೇಕು, ಇದು ಇರಬಾರ್ದು ಅನ್ನೋದು ನಿರ್ಧಾರ ಮಾಡೋದು ಈ ಆರ್ಗನೈಸೇಷನ್ FCO ಅನ್ನೋದು. ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿರುತ್ತೆ. ಸೊ ಅವರು ಪ್ರಮಾಣೀಕರಿಸೋ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಫರ್ಟಿಲೈಸರ್ಸ್ ಅಲ್ಲಿ ನೀರಲ್ಲಿ ಕರಗುವಂತ ಗೊಬ್ಬರಗಳೇನಿದಾವೆ ಇಷ್ಟು ಪ್ರಮಾಣಕ್ಕಿಂತ ಜಾಸ್ತಿ ಸೋಡಿಯಂ ಅದ್ರಲ್ಲಿ ಇರಬಾರ್ದು. ಈಗ ನಂದು ಪ್ರಶ್ನೆ, ಈಗ ಫರ್ಟಿಲೈಸರ್ ನಲ್ಲೇ ಅಷ್ಟು ಇರಬಾರ್ದು ಅಂತ ಹೇಳ್ಬೇಕಾದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ಸೋಡಿಯಂ ನಾನು ಏನಕ್ಕೆ ಕೊಡ್ಬೇಕು? ಅಲ್ಲಿಗೊಂದು ಉತ್ತರ ಹುಡುಕೊಳ್ಳಿ. ಎರಡನೇದು, ಇದಕ್ ಮುಂಚೆ ಹೇಳಿರೋ ಹಾಗೆ ಇದು ಅತ್ಯವಶ್ಯಕ ನ್ಯೂಟ್ರಿಯೆಂಟ್ ಅಲ್ವೇ ಅಲ್ಲ. ಸೊ ಹಾಗಿದ್ದಾಗ ನಾವು ಇದನ್ನ ಏನಕ್ಕೆ ಕೊಡ್ಬೇಕು? ಅಥವಾ ಇನ್ನೊಂದ್ ರೀತಿ ಹೇಳ್ಬೇಕು ಅಂದ್ರೆ, ಈ ಪದ್ಧತಿ ಯಾಕೆ ಬಂತು ಅದ್ ಯೋಚನೆ ಮಾಡೋಣ. ನಾನು ಅವಾಗಲೇ ಏನ್ ಹೇಳ್ದೆ, ಸೈನ್ಸ್ ಒಂದ್ ಕಡೆ ಹೇಳ್ದೆ, ಪದ್ಧತಿ ಒಂದ್ ಕಡೆ ಹೇಳ್ದೆ. ಈಗ ಅದನ್ನ ಲೆಕ್ಕ ತಗೊಂಡ್ರೆ, ಈಗ ತೆಂಗಿನ ಗಿಡ ಏನಿದೆ ಇದನ್ನ ನಾವು ಸಾಲ್ಟ್ ಟಾಲರೆಂಟ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯಲ್ಲಿ ಅಕಸ್ಮಾತ್ ಏನಾದ್ರೂ ಇರ್ಬೇಕಾಗಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಅಂಶ ಇದ್ರೆ, ಬಟ್ ಅದು ಬೆಳವಣಿಗೆಗೆ ಏನು ತೊಂದರೆ ಮಾಡಲ್ಲ, ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಉದಾಹರಣೆಗೆ ಎಷ್ಟು ಇರ್ಬೇಕಾಗಾದ್ರೆ, ಸೊ ಯಾವ್ದಾರ ಒಂದು ಭೂಮಿ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ, ಅಥವಾ ಅದ್ರದ್ದು ಗುಣಧರ್ಮ ಹಾಳಾಗಿಲ್ಲ ಅಂತ ನಾವು ಹೇಳ್ಬೇಕಾದ್ರೆ, ಆ ಒಂದು ಭೂಮಿಯಲ್ಲಿ 250 ppm ಗಿಂತ ಜಾಸ್ತಿ ಸೋಡಿಯಂ ಇರ್ಕೂಡುದು. ಅಂದ್ರೆ ಅದ್ರ ಒಳಗಡೆನೆ ಇತ್ತು ಅಂತ ಹೇಳಿದ್ರೆ ಅಂತ ಭೂಮಿ ಚೆನ್ನಾಗಿರೋದು, ಫಲವತ್ತತೆ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ನಾವು ಆ ರೀತಿ ಹೇಳುವಾಗ ಈ ಒಂದು ಸ್ಪೀಶೀಸ್ ನಾವು ಸಾಲ್ಟ್ ಟಾಲರೆಂಟ್ ಅಂತ ಹೇಳಿದ್ವಿ. ಅಂದ್ರೆ ಅಕಸ್ಮಾತ್ ನಿಮ್ಮ ಭೂಮಿನಲ್ಲಿ 500 ppm ಸೋಡಿಯಂ ಇರುತ್ತೆ ನೈಸರ್ಗಿಕವಾಗಿ, ಅಂತ ಒಂದು ಜಮೀನಲ್ಲಿ, ನಾನು ಸೋಡಿಯಂ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಸೊ ಅಂತ ಒಂದು ಜಮೀನಲ್ಲಿ ನೀವು ಬಾಳೆ ಹಾಕಿದ್ರಿ ಅಂದ್ರೆ ಬಾಳೆ ಬರಲ್ಲ. ಯಾಕಂತಂದ್ರೆ ಬಾಳೆ ಇಸ್ ಅ ಸಾಲ್ಟ್ ಸೆನ್ಸಿಟಿವ್. ಅದೇ ರೀತಿ ಗುಲಾಬಿ ಆಗ್ಬೋದು, ಅದು ಕೂಡ ಸಾಲ್ಟ್ ಸೆನ್ಸಿಟಿವ್ ಕ್ರಾಪ್. ಸೊ ಆ ಲೆಕ್ಕಕ್ಕೆ ತಗೊಂಡಾಗ ಇದು ಏನಾಗುತ್ತೆ, ಟಾಲರೆಂಟ್ ಆಗುತ್ತೆ. ಸೊ ಈಗ ನಾನೇನ್ ಹೇಳಿದೆ, 250 ಅಲ್ಲ 500 ppm ಇದ್ರೂನು ತೆಂಗಿನ ಗಿಡ ಚೆನ್ನಾಗೇ ಬರುತ್ತೆ. ಸೊ ಹಾಗಾಗಿ ಏನಾಯ್ತು, ಜನರಿಗೆ ಉಪ್ಪಿನಂಶ ಜಾಸ್ತಿ ಇದ್ರೂನು ತೆಂಗಿನ ಗಿಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಅದಕ್ಕೆ ಬೇಕು ಅಂತ ಅದೇನು ಕೇಳಲ್ಲ. ಇದು ನಾವು ಅರ್ಥೈಸ್ಕೊಂಡಿರೋ ರೀತಿ ಮತ್ತು ಪದ್ಧತಿ ಮಾಡ್ಕೊಂಡು ಬಂದಿರೋದು. ನಾನು ಇವತ್ತಿನ ದಿವಸ ಬೋಲ್ಡ್ ಸ್ಟೇಟ್ಮೆಂಟ್ ಅಂತಾನೆ ಕರೀರಿ, ತೆಂಗಿಗೆ ಉಪ್ಪು ಹಾಕೋದು ಬೇಡ, ಅದು ಒಳ್ಳೆ ಪದ್ಧತಿ ಅಲ್ಲ. ನೀವು ಪ್ರತಿ ಸೀಸನ್ನಿಗೆ 5 kg 10 kg ಉಪ್ಪು ಹಾಕೊಂತ ಬಂದಾಗ ಏನಾಗುತ್ತೆ ಅಂದ್ರೆ, ಈಗ ಓಡುವಾಗ ರನ್ನಿಂಗ್ ರೇಸ್ ಮಾಡುವಾಗ ಒಬ್ನು ಜೋರಾಗಿ ಓಡ್ತಾನೆ, ಒಬ್ನು ಮೆತ್ತಗೆ ಓಡ್ತಾನೆ. ಆ ರೀತಿನಲ್ಲಿ ಓಡೋ ಅಂತ ಒಂದು ಕಾರ್ಯ ನಡೀತಾ ಇರುತ್ತೆ ಭೂಮಿಯಲ್ಲಿ. ನೀವು ಕೊಡೋಂಥ ಪೊಟ್ಯಾಶ್ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಕ್ಯಾಲ್ಸಿಯಂ ಆಗ್ಬೋದು, ಮತ್ತು ಸೋಡಿಯಂ ಆಗ್ಬೋದು. ಸೊ ಯಾವಾಗ ಸೋಡಿಯಂ ಅಂಶ ಜಾಸ್ತಿ ಆಗುತ್ತೆ, ನೀವು ಗೊಬ್ಬರದಲ್ಲಿ ಕೊಟ್ಟಿರ್ತಕ್ಕಂಥ ಪೊಟ್ಯಾಶ್ ಆಗ್ಲಿ, ಮೆಗ್ನೀಷಿಯಂ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ ಬೆಳೆ ತಗೊಳಕ್ ಆಗಲ್ಲ. ಯಾಕಂದ್ರೆ ಇದು ಎಕ್ಸ್ಚೇಂಜ್ ಅಂತ ನಾವೇನ್ ಹೇಳ್ತೀವಿ. ಈ ಎಕ್ಸ್ಚೇಂಜು ನಿರಂತರವಾಗಿ ನಡೀತಾ ಇರುತ್ತೆ ಬೇರಲ್ಲಿ, ಮಣ್ಣಿನ ಕಣ ಮತ್ತು ಬೇರಿಗೆ. ಸೊ ಯಾವಾಗ ಈ ಎಕ್ಸ್ಚೇಂಜ್ ಅನ್ನೋದು ಅಂತ ಕಣಗಳು ಏನಿರುತ್ತೆ ಅಲ್ಲೆಲ್ಲ ಬಂದು ಸೋಡಿಯಂ ಕುತ್ಕೊಳ್ಳುತ್ತೆ. ಸೊ ಒಂದ್ಸತಿ ಸೋಡಿಯಂ ಆ ಒಂದು ಎಕ್ಸ್ಚೇಂಜ್ ಆಗುವಂತ ಕಣದ ಮೇಲೆ ಕುತ್ಕೊಳ್ತು ಅಂತ ಹೇಳಿದ್ರೆ ಬೇರೆ ನ್ಯೂಟ್ರಿಯೆಂಟ್ ಅಲ್ಲಿ ಎಕ್ಸ್ಚೇಂಜ್ ಆಗಲ್ಲ.
ಪೊಟ್ಯಾಶ್ಗಾಗ್ಲಿ ಕ್ಯಾಲ್ಸಿಯಂಗಾಗ್ಲಿ ಜಾಗ ಇರಲ್ಲ. ಗೇಟ್ ಹಾಕ್ದಂಗ ಅವಾಗ. ಈಗ ಉದಾಹರಣೆ ಖೋಖೋ ಆಟ ಗೊತ್ತು ತಾನೆ? ಹೌದು ಸೊ ಖೋಖೋ ಆಟ ಆಡುವಾಗ ಈಗ ಅಂತ ಬಂದು ಹಿಂಗ್ ಕೊಟ್ಟಾಗ ಕುತ್ಕೊಂಡಿರೋ ಎದ್ದೇಳ್ಬೇಕು ತಾನೆ? ಎದ್ದೋಳಿಲ್ಲ ಅವ್ನು ಅಲ್ಲೇ ನಿಂತ್ಕೊಂಡ ಅಂದ್ರೆ ನಿಂತ್ಕೊಂಡವನ್ ಏನಾಗ್ತಾನೆ? ಔಟ್ ಆಗ್ತಾನೆ. ಇಲ್ಲ ಆಗೋದು ಅದೇ. ಪೊಟ್ಯಾಶ್ ಕೊಟ್ಟಿರ್ತೀರಾ, ಮೆಗ್ನೀಷಿಯಂ ಕೊಟ್ಟಿರ್ತೀರಾ, ಆದ್ರೆ ಸೋಡಿಯಂ ತನ್ನ ಜಾಗ ಬಿಟ್ಕೊಡಲ್ಲ. ಅದ್ ಬಿಟ್ಕೊಡದೆ ಹೋದಾಗ ಕೊಟ್ಟಿರ್ತಕ್ಕಂಥ ಕ್ಯಾಲ್ಸಿಯಂ ಆಗ್ಲಿ ಮೆಗ್ನೀಷಿಯಂ ಆಗ್ಲಿ ಪೊಟ್ಯಾಶ್ ಆಗ್ಲಿ ನೀರ್ ಕೊಟ್ಟಾಗ ಬಸ್ತು ಕೆಳಗಡೆ ವೇಸ್ಟ್ ಆಗಿ ಹೋಗುತ್ತೆ, ಗಿಡ ಸುಧಾರಣೆ ಆಗಲ್ಲ. ಹಾಕಿದೀವಿ ಅನ್ನೋ ತೃಪ್ತಿ ಇರುತ್ತೆ, ಬಟ್ ಕೆಲಸ ಮರದಲ್ಲಾಗ್ಲಿ ಇಳುವರಿಲಾಗ್ಲಿ ತೋರ್ಸ್ಕೊಡಲ್ಲ. ಇದೊಂದು ತಪ್ಪು ಕಲ್ಪನೆ ಮತ್ತು ತಪ್ಪು ಪದ್ಧತಿ. ನನ್ ಪ್ರಕಾರ ಹೇಳೋದಾಯ್ತು ಅಂತಂದ್ರೆ ಉಪ್ಪು ಅನ್ನೋದೇನಿದೆ, ಸೋಡಿಯಂ ಕ್ಲೋರೈಡ್ ಅಂತ ಏನ್ ಹೇಳ್ತೀವಿ, ಈಗ ಹರಳುಪ್ಪು ಅಂತ ಏನ್ ಹೇಳ್ತೀವಿ, ಹರಳುಪ್ಪನ್ನ ತೆಂಗಿನ ಗಿಡಕ್ಕೆ ಕೊಡುವಂತ ಪದ್ಧತಿ ತಪ್ಪು ಮತ್ತು ಅದು ಸರಿಯಲ್ಲ, ಕೊಡೋ ಅವಶ್ಯಕತೆ ಇಲ್ಲ.